ಹಿಂದೂ ಸಮಾಜವನ್ನು ಎದುರಿಸಬೇಕಾದರೆ ಬಹಳಷ್ಟು ಸರಳವಾದಂಥ ವಿಷಯ ಅಲ್ಲ. ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವುದನ್ನು ನಿಲ್ಲಿಸಿ ಯಾರೋ 4 ಮಂದಿ ತಾವೇ ತಮ್ಮ ಅಂಗಡಿಗಳನ್ನು ಸುಟ್ಟುಕೊಂಡು ನಾಳೆ ಸರ್ಕಾರದ ಮುಂದೆ ಹೋಗಿ ಲಕ್ಷಾಂತರ ರೂಪಾಯಿ ನಮ್ಮದು ಹಾನಿಯಾಗಿದೆ ಅಂತ ಅವರೇ ಹೇಳ್ಕೊಂಡು ಸರ್ಕಾರ ಕಡೆಯಿಂದ ದುಡ್ಡು ತಗೋತಾರೆ. ಮತ್ತು ಸರ್ಕಾರ ಕೂಡ ಅವರಿಗೆ ದುಡ್ಡು ಕೊಡಲಿಕ್ಕೆ ತಯಾರಾಗಿ ನಿಂತಿರ್ತದೆ. ಇದು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ. ಈ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಬಿಡ್ರಿ ನೀವು. ಶಿವಾಜಿ ಮಹಾರಾಜಂತ ಮೆರವಣಿಗೆ ಮೇಲೆ ಕಲ್ಲು ಆಗ್ತದಂತಂದರೆ ಇದು ಬಹಳ ಗಂಭೀರವಾದಂಥ ವಿಷಯ. ಇದು ಕೇವಲ ಬಾಗಲಕೋಟೆಗೆ ಸಂಬಂಧಪಟ್ಟಂಥದ್ದಲ್ಲ, ಇದು ಪೂರ್ಣ ಕರ್ನಾಟಕಕ್ಕೆ ಇದರ ಕಾವು ಹತ್ತದ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರಣೆ ಮಾಡ್ತಾ ಇದ್ದೀವಿ. ಅನೇಕ ಜನ ಇನ್ನೊಮ್ಮೆ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಸ್ತಾವನೆ ಇಟ್ಟಿದ್ದಾರೆ. ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಮುಂದೇನೋ ಆಗಬೇಕು ಅನ್ನತಕ್ಕಂಥದ್ದು ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ. ನಿಮಗೂ ಗೊತ್ತದೆ, ಎಲ್ಲರಿಗೂ ಗೊತ್ತದೆ. ಎಲ್ಲರೂ ವಾಟ್ಸಪ್ ನೋಡಿದ್ದಾರೆ, ಚಪ್ಪಲಿ ಹ್ಯಾಂಗ್ ಬಂದು ಬಿದ್ದದ ನೋಡಿದ್ದಾರೆ, ಕಲ್ಲಿ ಹ್ಯಾಂಗ್ ಬಂದು ನೋಡಿದ್ದಾರೆ. ಯಾರೋ 4 ಜನರನ್ನು ಹಿಡ್ಕೊಂಡು ಹೋಗಿ ಅವ್ರಿಗೆ ಕೂಡಿಸಿ ಮುಗಿಸ್ಬಿಡ್ತಕ್ಕಂಥದ್ದಲ್ಲ. ಅಲ್ಲಿ ಯಾರು ಇದ್ದಾರೆ ಅದಕ್ಕೆ ಜವಾಬ್ದಾರಿ ಯಾರು? 200 ಜನ ಸೇರಿಸಿ ಜವಾಬ್ದಾರಿ ಯಾರು? ಅಲ್ಲಿ ಮೌಲಿ ಇವ್ರಿಗೆ ಹಿಡ್ಕೊಂಡು ಬಂದು ಇವ್ರಿಗೆ ವಿಚಾರಣೆ ಮಾಡ್ರಿ ಅನ್ನತಕ್ಕಂಥ ಮಾತು ಹೇಳ್ತಾ ಇದ್ದೇನೆ. ಸರ್, ಇವತ್ತಿನ ಸಭೆ ನಿರ್ಧಾರ ಏನಾಯ್ತು? ಕೊನೆಯದಾಗಿ ಏನು ಇನ್ನೂ ನೀವು ಇದ್ರಿ ಏನು ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಈಗ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲರ ಅಭಿಪ್ರಾಯ ಏನಿದೆ, ಇನ್ನೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂಥ ಅಭಿಪ್ರಾಯ ಹಿಂದೂ ಸಮಾಜದಿದೆ. ನಾವು ಅಂಕ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರೆ ಮಾಡೇ ಮಾಡ್ತೀವಿ. ಆ ನಿಷೇಧಾಜ್ಞೆ ಹಿಂದೆ ತಕ್ಕೋಬೇಕು ಅಂತ ಹೇಳ್ತೀವಿ. ಆ ನಿಷೇಧಾಜ್ಞೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮದು ನಾಳೆ ಹಿಂದೂ ಸಮಾಜೋತ್ಸವ ಇದೆ. ಎದಕ್ಕೆ ಮಾಡ್ತೀರಿ? ನಾವು ಆ ನಿಷೇಧಾಜ್ಞೆ ಇದ್ದರೂ ಸಹಿತ ನಿರ್ಣಯ ತೆಗೆದುಕೊಂಡ್ರ ನಂತರ ನಾವು ಇನ್ನೊಮ್ಮೆ ಮೆರವಣಿಗೆ ಮಾಡೇ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತೀವಿ. ಮಸೀದಿ ಮುಂದೆ ಯಾವತ್ತಲೂ ಒಂದು ಪೊಲೀಸ್ ವ್ಯಾನ್ ಇರ್ತದೆ. ಅಲ್ಲಿ ಕಲ್ಲುಗಳು ಹೇಗೆ ಹೋದು, ಚಪ್ಪಲಿಗಳನ್ನು ಯಾರು ಎಸೆದರು, ಅದಕ್ಕಾಗಿ ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಿ. ಈ ಧೈರ್ಯ ಯಾಕೆ ಬರ್ತಾ ಇದೆ? ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದೆಯಾ? ಸರ್ಕಾರ ಅವರ ಹಿಂದೆ ಇದ್ದದ್ರಿಂದಲೇ ಇಷ್ಟು ಧೈರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮುಸಲ್ಮಾನ ಓಲೈಕೆ ಮಾಡ್ತಕ್ಕಂಥ